ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಮನೆಯೊಂದು 3 ಬಾಗಿಲು ಅಂತ ನಾವು ಅಂದ್ಕೊಂಡಿದ್ವಿ. 3 ಬಾಗಿಲಲ್ಲ, ನೂರಾರು ಬಾಗಿಲಾಗಿ ಹೋಗ್ಬಿಟ್ಟಿದೆ ಅನ್ನೋದಕ್ಕೆ ದಿನಕ್ಕೊಂದೊಂದು ರೀತಿಯ ಉದಾಹರಣೆಗಳು ಸಿಗ್ತಾ ಇದೆ. ಇಷ್ಟು ದಿನ BY ವಿಜೇಂದ್ರ ವರ್ಸಸ್ ಯತ್ನಾಳ್ ಟೀಮ್ ಅನ್ನುವಂಥ ಪರಿಸ್ಥಿತಿ ಇತ್ತು. ಬಟ್ ಈಗ ವಿಜೇಂದ್ರ ವರ್ಸಸ್ ವಿಪಕ್ಷ ನಾಯಕ ಆರ್ ಅಶೋಕ್ ಅನ್ನುವಂಥ ಪರಿಸ್ಥಿತಿ. ನಿಜಕ್ಕೂ ಬಿಜೆಪಿ ಪಾಳೆಯದಲ್ಲಿ ಏನಾಗ್ತಾ ಇದೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಒಡೆದ ಮನೆಯಂತಾಯ್ತಾ ರಾಜ್ಯ ಬಿಜೆಪಿ. BYV ವರ್ಸಸ್ ಅಶೋಕ್ ಮುಸುಕಿನ ಗುದ್ದಾಟ. ರಾಜ್ಯ ಬಿಜೆಪಿ ಮನೆಯೊಂದು 3 ಬಾಗಿಲಂತಾಗಿದೆ. ಒಂದೆಡೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವಿರುದ್ಧ ಯತ್ನಾಳ್ ಬಣ ಸಮರ ಸಾರಿದ್ರೆ, ಮತ್ತೊಂದೆಡೆ ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ವಿಜಯೇಂದ್ರ ಮುಸುಕಿನ ಗುದ್ದಾಟ ನಡೆಸುತ್ತಿದ್ದಾರಾ ಅನ್ನೋ ಅನುಮಾನ ಮೂಡಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ವಿಜಯೇಂದ್ರ ಆರ್ ಅಶೋಕ್ ಮುಸುಕಿನ ಗುದ್ದಾಟದ ಮಧ್ಯೆ ಇದೀಗ ಪಕ್ಷದ ಶಾಸಕರ ಮೇಲೆ ಹಿಡಿತ ಸಾಧಿಸುವ ಹೊಸ ಆಟ ಶುರುವಾಗಿದೆ. ರಾಜ್ಯ ಬಜೆಟ್ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಾಳೆ ಖುದ್ದು ಶಾಸಕರ ಸಭೆ ಕರೆದಿದ್ದಾರೆ. ಬಜೆಟ್ ಬಗ್ಗೆ ಅಧಿವೇಶನದಲ್ಲಿ ಬಿಜೆಪಿ ಶಾಸಕರಿಂದ ಚರ್ಚೆಯ ಸ್ವರೂಪ ಹೇಗಿರಬೇಕು ಎಂಬ ಬಗ್ಗೆ ಸಮಾಲೋಚನೆ ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಶಾಸಕರ ಸಭೆ ಕರೆಯಬೇಕಾಗಿರುವುದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್. ಅಧಿವೇಶನದಲ್ಲಿ ಸದಸ್ಯರು ಚರ್ಚಿಸಬೇಕಾದ ವಿಷಯಗಳು ಅಶೋಕ್ ಸಮ್ಮುಖದಲ್ಲಿ ಚರ್ಚೆ ಆಗಬೇಕಿರುವುದು ಪ್ರೋಟೋಕಾಲ್. ಆದರೆ ವಿಜಯೇಂದ್ರ ಆಪ್ತ ಶಾಸಕರಿಗೆ ತಾವೇ ಕರೆ ಮಾಡಿ ಆಹ್ವಾನಿಸುತ್ತಿರುವುದು ಶೀತಲ ಸಮರಕ್ಕೆ ಕಾರಣವಾಗಿದೆ. ಪ್ರತಿ ಸಲ ಪ್ರತಿಪಕ್ಷದ ನಾಯಕರೇ ತಮ್ಮ ಪಕ್ಷದ ಶಾಸಕರ ಸಭೆ ಕರೆಯುವ ವಾಡಿಕೆ ಇದೆ. ಆದರೆ ಈಗ ಅಶೋಕ್ ಗಮನಕ್ಕೆ ತಾರದೆ ವಿಜಯೇಂದ್ರ ಶಾಸಕರ ಸಭೆ ಕರೆದಿದ್ದಾರೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಈ ಮೂಲಕ ವಿಜಯೇಂದ್ರ ಮತ್ತು ಅಶೋಕ್ ನಡುವೆ ಸಮನ್ವಯತೆ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದ್ದು, ಒಗ್ಗಟ್ಟಿನ ಕೊರತೆ ಎದ್ದು ಕಾಣ್ತಿದೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಮನೆಯೊಂದು 3 ಬಾಗಿಲು ಅಂತ ನಾವು ಅಂದ್ಕೊಂಡಿದ್ವಿ. 3 ಬಾಗಿಲಲ್ಲ, ನೂರಾರು ಬಾಗಿಲಾಗಿ ಹೋಗ್ಬಿಟ್ಟಿದೆ ಅನ್ನೋದಕ್ಕೆ ದಿನಕ್ಕೊಂದೊಂದು ರೀತಿಯ ಉದಾಹರಣೆಗಳು ಸಿಗ್ತಾ ಇದೆ. ಇಷ್ಟು ದಿನ BY ವಿಜೇಂದ್ರ ವರ್ಸಸ್ ಯತ್ನಾಳ್ ಟೀಮ್ ಅನ್ನುವಂಥ ಪರಿಸ್ಥಿತಿ ಇತ್ತು. ಬಟ್ ಈಗ ವಿಜೇಂದ್ರ ವರ್ಸಸ್ ವಿಪಕ್ಷ ನಾಯಕ ಆರ್ ಅಶೋಕ್ ಅನ್ನುವಂಥ ಪರಿಸ್ಥಿತಿ. ನಿಜಕ್ಕೂ ಬಿಜೆಪಿ ಪಾಳೆಯದಲ್ಲಿ ಏನಾಗ್ತಾ ಇದೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಒಡೆದ ಮನೆಯಂತಾಯ್ತಾ ರಾಜ್ಯ ಬಿಜೆಪಿ. BYV ವರ್ಸಸ್ ಅಶೋಕ್ ಮುಸುಕಿನ ಗುದ್ದಾಟ. ರಾಜ್ಯ ಬಿಜೆಪಿ ಮನೆಯೊಂದು 3 ಬಾಗಿಲಂತಾಗಿದೆ. ಒಂದೆಡೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವಿರುದ್ಧ ಯತ್ನಾಳ್ ಬಣ ಸಮರ ಸಾರಿದ್ರೆ, ಮತ್ತೊಂದೆಡೆ ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ವಿಜಯೇಂದ್ರ ಮುಸುಕಿನ ಗುದ್ದಾಟ ನಡೆಸುತ್ತಿದ್ದಾರಾ ಅನ್ನೋ ಅನುಮಾನ ಮೂಡಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ವಿಜಯೇಂದ್ರ ಆರ್ ಅಶೋಕ್ ಮುಸುಕಿನ ಗುದ್ದಾಟದ ಮಧ್ಯೆ ಇದೀಗ ಪಕ್ಷದ ಶಾಸಕರ ಮೇಲೆ ಹಿಡಿತ ಸಾಧಿಸುವ ಹೊಸ ಆಟ ಶುರುವಾಗಿದೆ. ರಾಜ್ಯ ಬಜೆಟ್ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಾಳೆ ಖುದ್ದು ಶಾಸಕರ ಸಭೆ ಕರೆದಿದ್ದಾರೆ. ಬಜೆಟ್ ಬಗ್ಗೆ ಅಧಿವೇಶನದಲ್ಲಿ ಬಿಜೆಪಿ ಶಾಸಕರಿಂದ ಚರ್ಚೆಯ ಸ್ವರೂಪ ಹೇಗಿರಬೇಕು ಎಂಬ ಬಗ್ಗೆ ಸಮಾಲೋಚನೆ ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಶಾಸಕರ ಸಭೆ ಕರೆಯಬೇಕಾಗಿರುವುದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್. ಅಧಿವೇಶನದಲ್ಲಿ ಸದಸ್ಯರು ಚರ್ಚಿಸಬೇಕಾದ ವಿಷಯಗಳು ಅಶೋಕ್ ಸಮ್ಮುಖದಲ್ಲಿ ಚರ್ಚೆ ಆಗಬೇಕಿರುವುದು ಪ್ರೋಟೋಕಾಲ್. ಆದರೆ ವಿಜಯೇಂದ್ರ ಆಪ್ತ ಶಾಸಕರಿಗೆ ತಾವೇ ಕರೆ ಮಾಡಿ ಆಹ್ವಾನಿಸುತ್ತಿರುವುದು ಶೀತಲ ಸಮರಕ್ಕೆ ಕಾರಣವಾಗಿದೆ. ಪ್ರತಿ ಸಲ ಪ್ರತಿಪಕ್ಷದ ನಾಯಕರೇ ತಮ್ಮ ಪಕ್ಷದ ಶಾಸಕರ ಸಭೆ ಕರೆಯುವ ವಾಡಿಕೆ ಇದೆ. ಆದರೆ ಈಗ ಅಶೋಕ್ ಗಮನಕ್ಕೆ ತಾರದೆ ವಿಜಯೇಂದ್ರ ಶಾಸಕರ ಸಭೆ ಕರೆದಿದ್ದಾರೆ ಅನ್ನೋ ಮಾಹಿತಿ ಹೊರಬಿದ್ದಿದೆ.
ಈ ಮೂಲಕ ವಿಜಯೇಂದ್ರ ಮತ್ತು ಅಶೋಕ್ ನಡುವೆ ಸಮನ್ವಯತೆ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದ್ದು ಒಗ್ಗಟ್ಟಿನ ಕೊರತೆ ಎದ್ದು ಕಾಣ್ತಿದೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಮನೆಯೊಂದು 3 ಬಾಗಿಲು ಅಂತ ನಾವ್ ಅಂದ್ಕೊಂಡಿದ್ವಿ. 3 ಬಾಗಿಲಲ್ಲ, 100 ಬಾಗಿಲಾಗಿ ಹೋಗ್ಬಿಟ್ಟಿದೆ ಅನ್ನೋದಕ್ಕೆ ದಿನಕ್ಕೊಂದೊಂದು ರೀತಿಯ ಉದಾಹರಣೆಗಳು ಸಿಗ್ತಾ ಇದೆ. ಇಷ್ಟು ದಿನ BY ವಿಜೇಂದ್ರ ವರ್ಸಸ್ ಯತ್ನಾಳ್ ಟೀಮ್ ಅನ್ನುವಂಥ ಪರಿಸ್ಥಿತಿ ಇತ್ತು. ಬಟ್ ಈಗ ವಿಜೇಂದ್ರ ವರ್ಸಸ್ ವಿಪಕ್ಷ ನಾಯಕ R ಅಶೋಕ್ ಅನ್ನುವಂಥ ಪರಿಸ್ಥಿತಿ. ನಿಜಕ್ಕೂ ಬಿಜೆಪಿ ಪಾಳೆಯದಲ್ಲಿ ಏನಾಗ್ತಾ ಇದೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಒಡೆದ ಮನೆಯಂತಾಯ್ತಾ ರಾಜ್ಯ ಬಿಜೆಪಿ. BYV ವರ್ಸಸ್ ಅಶೋಕ್ ಮುಸುಕಿನ ಗುದ್ದಾಟ. ರಾಜ್ಯ ಬಿಜೆಪಿ ಮನೆಯೊಂದು 3 ಬಾಗಿಲಿನಂತಾಗಿದೆ. ಒಂದೆಡೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವಿರುದ್ಧ ಯತ್ನಾಳ್ ಬಣ ಸಮರ ಸಾರಿದ್ರೆ, ಮತ್ತೊಂದೆಡೆ ವಿಪಕ್ಷ ನಾಯಕ R ಅಶೋಕ್ ವಿರುದ್ಧ ವಿಜಯೇಂದ್ರ ಮುಸುಕಿನ ಗುದ್ದಾಟ ನಡೆಸುತ್ತಿದ್ದಾರಾ ಅನ್ನೋ ಅನುಮಾನ ಮೂಡಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ವಿಜಯೇಂದ್ರ R ಅಶೋಕ್ ಮುಸುಕಿನ ಗುದ್ದಾಟದ ಮಧ್ಯೆ ಇದೀಗ ಪಕ್ಷದ ಶಾಸಕರ ಮೇಲೆ ಹಿಡಿತ ಸಾಧಿಸುವ ಹೊಸ ಆಟ ಶುರುವಾಗಿದೆ. ರಾಜ್ಯ ಬಜೆಟ್ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಾಳೆ ಖುದ್ದು ಶಾಸಕರ ಸಭೆ ಕರೆದಿದ್ದಾರೆ. ಬಜೆಟ್ ಬಗ್ಗೆ ಅಧಿವೇಶನದಲ್ಲಿ ಬಿಜೆಪಿ ಶಾಸಕರಿಂದ ಚರ್ಚೆಯ ಸ್ವರೂಪ ಹೇಗಿರಬೇಕು ಎಂಬ ಬಗ್ಗೆ ಸಮಾಲೋಚನೆ ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಶಾಸಕರ ಸಭೆ ಕರೆಯಬೇಕಾಗಿರುವುದು ಪ್ರತಿಪಕ್ಷ ನಾಯಕ R ಅಶೋಕ್. ಅಧಿವೇಶನದಲ್ಲಿ ಸದಸ್ಯರು ಚರ್ಚಿಸಬೇಕಾದ ವಿಷಯಗಳು ಅಶೋಕ್ ಸಮ್ಮುಖದಲ್ಲಿ ಚರ್ಚೆ ಆಗಬೇಕಿರುವುದು ಪ್ರೋಟೋಕಾಲ್. ಆದರೆ ವಿಜಯೇಂದ್ರ ಆಪ್ತ ಶಾಸಕರಿಗೆ ತಾವೇ ಕರೆ ಮಾಡಿ ಆಹ್ವಾನಿಸುತ್ತಿರುವುದು ಶೀತಲ ಸಮರಕ್ಕೆ ಕಾರಣವಾಗಿದೆ. ಪ್ರತಿ ಸಲ ಪ್ರತಿಪಕ್ಷದ ನಾಯಕರೇ ತಮ್ಮ ಪಕ್ಷದ ಶಾಸಕರ ಸಭೆ ಕರೆಯುವ ವಾಡಿಕೆ ಇದೆ. ಆದರೆ ಈಗ ಅಶೋಕ್ ಗಮನಕ್ಕೆ ತಾರದೆ ವಿಜಯೇಂದ್ರ ಶಾಸಕರ ಸಭೆ ಕರೆದಿದ್ದಾರೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಈ ಮೂಲಕ ವಿಜಯೇಂದ್ರ ಮತ್ತು ಅಶೋಕ್ ನಡುವೆ ಸಮನ್ವಯತೆ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದ್ದು ಒಗ್ಗಟ್ಟಿನ ಕೊರತೆ ಎದ್ದು ಕಾಣ್ತಿದೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.